ನನ್ನ ಲಾಗ್ಸಲ್ಲಂತೂ ನೀವು ರೂಟ್ ಇರ್ಬೋದು ಮತ್ತು ಇಂಥ ಒಂದು ಪ್ಲೇಸಸ್ ಇರ್ಬೋದು ಇಂಥದ್ದನ್ನೆಲ್ಲ ತೋರಿಸ್ತಾ ಇರ್ತೀನಿ. ನಮ್ಮ ಆಕಾಶ್ ಅವರು ನವಿಲು ಕೂಗ್ತಾ ಇದೆ ಆಯಿತಾ, ಕರೆದ್ಬಿಟ್ಟು ನೋಡು ಅಲ್ಲಿ ಕೂಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನಾನೇ ಹಠದಲ್ಲಿ ಕರ್ಕೊಂಡ್ಬಂದೆ ಇವ್ರನ್ನ. ಇವಾಗ ನೋಡಿದ್ರೆ ಹಠದಲ್ಲಿ ವಾಪಸ್ ಹೋಗೋಣ ಅಂದರೆ ಯಾರೂ ಬರ್ತಾ ಇಲ್ಲ. ಸೀಬೆಕಾಯಿ ಹಣ್ಣಾಗಿರುತ್ತೆ ಗೊತ್ತಾ, ಅದರಲ್ಲಿ ಜಾಮ್ ಮಾಡ್ತಾರೆ. ಇವಾಗ ಕಿಸನ್ ಜಾಮ್ ಆ ರೀತಿ ಎಲ್ಲ ಬರ್ತದಲ್ಲ, ಈ ಹಳ್ಳಿ ಸೈಡು ಸೀಬೆಕಾಯಿ ಜಾಮ್ ಮಾಡ್ತಾರೆ. ನಿಮಗೆ ಸುಳ್ಯ ಸೈಡು ವಿರಾಜಪೇಟೆ ಸೈಡೆಲ್ಲ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವಾಗ ನಾವು ಹಾರಂಗಿ ಡ್ಯಾಮ್ ಕಡೆ ಹೊರಟಿದ್ದೀವಿ. ಹಾರಂಗಿದು ಒಂದು ಚಿಕ್ಕ ಒಂದು ಫಾಲ್ಸ್ನ ನೋಡ್ಕೊಂಡು ಎಂಜಾಯ್ ಮಾಡಿ ಟೈಮೆಲ್ಲ ಸ್ಪೆಂಡ್ ಮಾಡಿ ಇವಾಗ ಹಾರಂಗಿ ಡ್ಯಾಮ್ ನೋಡ್ಕೊಂಡು ಹಾಗೆ ಎಲಿಫೆಂಟ್ ಕ್ಯಾಂಪ್ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕಿಂತ ಮುಂಚೆ ಒಂದು ಸೀಬೆ ತೋಟ ಅಂತ ಒಂದು ಜಾಗ ಬರುತ್ತೆ, ಅದನ್ನ ಸಮೇತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಜಾಗ, ಎಂಜಾಯ್ ಮಾಡ್ತೀರಾ ನೀವು. ಆಚೆ ಬಂದು ನಿಮಗೆ ಹಾರಂಗಿ ಡ್ಯಾಮ್ ಕಾಣುತ್ತೆ, ಲೆಫ್ಟ್ ಬಂದ್ರಿ ಅಂದರೆ ನೀವು ಸೀಬೆ ತೋಟಕ್ಕೆ ಎಂಟ್ರಿ. ನಮ್ಮ ಹುಡುಗರು ನೋಡಿ ಒಂದೊಂದು ತೀರಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವನೊಬ್ಬ ಅಲ್ಲಿ ಕುಯ್ತಾ ಇದ್ದಾನೆ, ಇವನೊಬ್ಬ ಇಲ್ಲಿ ಕುಯ್ತಾ ಇದ್ದಾನೆ. ನಮ್ಮ ಆಕಾಶ್ ಅಂತೂ ಬಿಡ್ತಾನೇ ಇಲ್ಲ. ಇವ್ರನ್ನ ಒಂದು ಸತಿ ಸೀಸನ್ ಟೈಮಲ್ಲಿ ಕರ್ಕೊಂಡ್ಬರ್ತೀನಿ, ಅವ್ರು ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ಹೋಗಲಿ. ನಾನು ಆ್ಯಕ್ಚುಲಿ ಬಂದಿದ್ದು ಸುಂದರ್ ನಗರ ರೂಟಲ್ಲಿ. ಅದು ಆ್ಯಕ್ಚುಲಿ ಹಂಗೆ ಬರುತ್ತೆ. ಆ ಕಡೆಯಿಂದ ಬಂದರೆ ನೀವು ಲೆಫ್ಟ್ ತೊಗೊಳ್ಬೇಕು, ರೂಟ್ ನೋಡಿದ್ರಲ್ಲ. ಹಾಗೇ ನೀವು ಗುಡ್ಡೇಶ್ವರ ಕಡೆಯಿಂದ ಬಂತು ಅಂದರೆ ರೈಟ್ ತೊಗೊಳ್ಬೇಕಾಗುತ್ತೆ ಮೈನ್ ರೋಡಿಂದ. ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಸೀಬೆ ತೋಟ ಕಾಣುತ್ತೆ ನೋಡಿ. ಇದು ಗುಡ್ಡೇಶ್ವರ ಕಡೆಯಿಂದ ಬಂದರೆ ಹಾರಂಗಿಗೆ ಹಿಂಗೆ ಹೋಗ್ಬೋದು. ಆನ್ ದಿ ವೇನೇ ನೀವು ರೈಟ್ ತೊಗೊಂಡ್ರೆ ಸಾಕು, ನಿಮಗೆ ಸೀಬೆ ತೋಟಕ್ಕೆ ಬರ್ಬೋದು. ಇದೊಂದು ಲೊಕೇಶನ್ ನೆನಪಿಟ್ಕೊಳ್ಳಿ. ನನ್ನ ಲಾಗ್ಸಲ್ಲಂತೂ ನೀವು ರೂಟ್ ಇರ್ಬೋದು ಮತ್ತು ಇಂಥ ಒಂದು ಪ್ಲೇಸಸ್ ಇರ್ಬೋದು ಇಂಥದ್ದನ್ನೆಲ್ಲ ತೋರಿಸ್ತಾ ಇರ್ತೀನಿ. ಯಾಕೆಂದರೆ ಹೊರಗಡೆಯಿಂದ ಬಂದವ್ರಿಗೆ ಕರೆಕ್ಟಾಗಿ ಅಂದಾಜು ಇರಲ್ಲ ಆಯಿತಾ, ಮ್ಯಾಪ್ನೇ ನಂಬ್ಕೊಂಬರ್ತಾರೆ. ಬಟ್ ಈ ರೀತಿಯೆಲ್ಲ ನಾವು ಒಂದೊಂದು ವೀಡಿಯೋದಲ್ಲೆಲ್ಲ ಹೇಳಿದಾಗ ಅಕಸ್ಮಾತ್ ಅವರೇನೋ ನೋಡಿದಾಗ ಇಲ್ಲಿ ಬಂದಾಗ ಇಂಥ ಪ್ಲೇಸಸ್ನೆಲ್ಲ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಅದು ನಮ್ಮ ಆಕಾಶ್ ಅವರು ನವಿಲು ಕೂಗ್ತಾ ಇದೆ ಆಯಿತಾ, ಕರೆದ್ಬಿಟ್ಟು ನೋಡು ಅಲ್ಲಿ ಕೂಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಸೀಬೆಕಾಯಿ ತಿನ್ನೋ ಜೋಶಲ್ಲಿ ಎಲ್ಲ ಮರ್ತೋಗ್ಬಿಟ್ರು. ನಾನೇ ಹಠದಲ್ಲಿ ಕರ್ಕೊಂಡ್ಬಂದೆ ಇವ್ರನ್ನ. ಇವಾಗ ನೋಡಿದ್ರೆ ಹಠದಲ್ಲಿ ವಾಪಸ್ ಹೋಗೋಣ ಅಂದರೆ ಯಾರೂ ಬರ್ತಾ ಇಲ್ಲ. ಏನು ಹೇಳಿ, ದ್ವಾರಗಾಯಿ ಆ್ಯಕ್ಚುಲಿ ದ್ವಾರಗಾಯಿ ಚಂದ ತಾನೆ. ಸೀಬೆಕಾಯಿ ಹಣ್ಣಾಗಿರುತ್ತೆ ಗೊತ್ತಾ, ಅದರಲ್ಲಿ ಜಾಮ್ ಮಾಡ್ತಾರೆ. ಇವಾಗ ಕಿಸನ್ ಜಾಮ್ ಆ ರೀತಿ ಎಲ್ಲ ಬರ್ತದಲ್ಲ, ಈ ಹಳ್ಳಿ ಸೈಡು ಸೀಬೆಕಾಯಿ ಜಾಮ್ ಮಾಡ್ತಾರೆ. ನಿಮಗೆ ಸುಳ್ಯ ಸೈಡು ವಿರಾಜಪೇಟೆ ಸೈಡೆಲ್ಲ ಮಾಡ್ತಾರೆ. ಹಳೆಯ ಕಾಲದ ಜನ ಇದ್ದರೆ, ತಾತ ಅಜ್ಜಿ ಅಂಥವ್ರು ಇದ್ರೆ ಮಾಡ್ತಾರೆ. ಒಳ್ಳೆ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ, ಬಟ್ ಮಾಡ್ತಾರೆ, ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ, ಇವಾಗ ಸೀಬೆಕಾಯಿ ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಹೆಂಗಿದೆ ಪ್ರಶಾಂತ್ ಅವರೇ ಸೀಬೆಕಾಯಿ? ಬ್ರೋ ಹೆಂಗಿದೆ? ನಮ್ಮ ಆಕಾಶವ್ರಂತೂ ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ. ಏನು ಹೇಳಿ, ನಾಯಿ ಬರ್ತಾ ಇದೆ. ನನ್ನ ಮಕ್ಕಳ್ರ ಏನ್ರೋ ಎಲ್ಲಿಂದನೋ ಬಂದು ನಮ್ಮ ಏರಿಯಾದಲ್ಲಿ ಆಟ ಆಡ್ತಿದ್ದೀರಾ ಅಂತ. ನಾಯಿ ಮನಸ್ಸಿನ ಮಾತು. ಮುಂದೆ ಹೊಡ್ಲಾ? ಆ್ಯಕ್ಚುಲಿ ಪ್ರಶಾಂತಿ ರೂಟ್ ಗೊತ್ತಿಲ್ಲ ಆಯಿತಾ, ಅದಕ್ಕೆ ನನ್ನನ್ನೇ ಬಿಡ್ತಾ ಇದ್ದಾನೆ ಮುಂದೆ. ನನಗೇನು ತೊಂದರೆ ಇಲ್ಲ, ಈ ರೂಟಲ್ಲೆಲ್ಲ ಬೇಜಾನು ಓಡಾಡಿದ್ದೀನಿ. ಲೆಫ್ಟು ಡ್ಯಾಮ್ ಹತ್ರನೇ ಇದ್ದೀವಿ. ಓ ಅದೇ ಡ್ಯಾಮು, ಹಾಂ ಹತ್ರನೇ ಇರೋದು. ನೀನು ಒಂದು 3 ಗಂಟೆ ಆ ರೀತಿ ಹೇಳ್ತಿದ್ಯಲ್ಲ ಟೈಮಿಂಗ್ಸ್. ನಾನು ಶಾರ್ಟು, ಇವನು ಎಲ್ಲಿ ಡ್ಯಾಮಿಗೆ ಹೊರಟಿರೋದೇ ಇಲ್ಲಾಂದರೆ ದುಬೈಗೆ ಹೊರಟಿರೋದ ಅಂತ. TN ಗಾಡಿ ಇದೆ, ತಮಿಳ್ನಾಡವರೆಲ್ಲ ಬಂದಿದ್ದಾರೆ. ಈ ರೀತಿಯೆಲ್ಲ ಗಲೀಜು ಮಾಡಿ ಹಾಕಿದ್ದಾರೆ ಹಾಳಾದವರು. ಬನ್ನಿ, ಬಟ್ ಈ ರೀತಿಯೆಲ್ಲ ಗಲೀಜು ಮಾಡಿ ಹಾಕ್ಬೇಡಿ ಆಯಿತಾ. ನೀಟಾಗಿ ಇಟ್ಕೊಳ್ಳಿ ಪ್ಲೇಸ್ನ. ಇದ್ರ ಒಳಗಡೆ ಎಲ್ಲ ಹೋಗ್ಬೋದು. 10 ರೂಪಾಯಿನೋ 20 ರೂಪಾಯಿನೋ ಟಿಕೆಟ್ ಇದೆ, ಬಟ್ ಅಷ್ಟು ವರ್ತಿಲ್ಲ. ನೋಡೋಣ ನಮ್ಮ ಹುಡುಗರು ಏನು ಹೇಳ್ತಾರೆ ಅದ್ರ ಮೇಲೆ. ಏನಾದರೂ ಹೋಗೋಣ ಅಂದರೆ ಹೋಗೋದು, ಇಲ್ಲ ಅಂದರೆ ಹೋಗೋದು ಬೇಡ. ವಿಪರೀತ ಡ್ಯಾಮಲ್ಲಿ ಏನಾದ್ರು ಓವರ್ಫ್ಲೋ ಇತ್ತಂದರೆ ಅಲ್ಲಿಗೆ ಎಂಡ್ ಮಾಡ್ತಾರೆ ಆಯಿತಾ. ಏನಾದರೂ ಅಲ್ಲೊಂದು ಚಿಕ್ಕ ಬ್ರಿಡ್ಜ್ ರೀತಿ ಇದೆ, ಅದ್ರ ಮೇಲೆ ಏನಾದರೂ ನೀರು ಬಂತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಂದರೆ ವೆಹಿಕಲ್ಸ್ನ ಬಿಡಲ್ಲ, ನೋಡ್ಕೊಂಡು ಬಿಡ್ತಾರೆ ಪೊಲೀಸರು. ಎಸ್, ಹಾರಂಗಿ ಡ್ಯಾಮಿಗೆ ಬಂದ್ವಿ ನೋಡಿ. ಹಾರಂಗಿ ಡ್ಯಾಮ್ಗೆ ಇಲ್ಲ ಲೈಟಾಗಿದೆ, ಅದೊಳ್ಳೆ ಚಿಕ್ಕ ಮಕ್ಕಳು. ಓಕೆ ಗೈಸ್, ಇವಾಗ ನಾವು ಇರೋದು ಹಾರಂಗಿ ಡ್ಯಾಮ್ ಹತ್ರ ಇದ್ದೀವಿ. ನಮ್ಮ ಹುಡುಗರೆಲ್ಲ ಫೋಟೋದಲ್ಲಿ ಬ್ಯುಸಿ ಇದ್ದಾರೆ, ಫೋಟೋ ಇದರಲ್ಲಿ. ನಾವಿವತ್ತು ಡ್ಯಾಮ್ ಹತ್ರ ಇದ್ದೀವಿ.
ಆ ಕಡೆ ಎಲ್ಲ ಹೋಗ್ಬೋದು. ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಆವತ್ತು ನಾನು ತೋರಿಸ್ತಾ ಇಲ್ಲ ಫಾಲ್ಸು, ಅದು ಅಲ್ಲಿ ಬರುತ್ತೆ ನಿಮಗೆ, ಆ ನೇರದಲ್ಲಿ ಬರುತ್ತೆ. ಬಟ್ ಮಳೆಗಾಲದಲ್ಲೆಲ್ಲ ಬಂತು ಅಂದರೆ ನಿಮಗೆ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಗಿಬೋದು, ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಮಾಡ್ಬೋದು.